ಇದೇ ವಾರ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಫಿಕ್ಸ್. ಮುಖ್ಯಮಂತ್ರಿ ಪಟ್ಟಕ್ಕೇರಲಿದ್ದಾರೆ ಡಿಕೆ ಶಿವಕುಮಾರ್. ಬರೋಬ್ಬರಿ 4ವರಿಗೆ ಒಲಿಯಲಿದೆ ಡಿಸಿಎಂನ ಪಟ್ಟ. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ನಾಳೆ ವೇಣುಗೋಪಾಲ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರ್ವ ಮುಗಿದು ಡಿಕೆ ಶಿವಕುಮಾರ್ ಯುಗ ಆರಂಭ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಬಟ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿ ಕೊಟ್ಟರೂ ಕೂಡ ನಾಳೆ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ. ಪಟ್ಟದಿಂದ ಕೆಳಗಿಳಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಪಟ್ಟವನ್ನ ಅಲಂಕರಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಇದೇ ವಾರದಲ್ಲಿ ಪಟ್ಟಾಭಿಷೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾರೆ. ಬರೋಬ್ಬರಿ 4ವರಿಗೆ ಡಿಸಿಎಂ ಪಟ್ಟ ಒಲಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಇದೀಗ ನಾಳೆ ವೇಣುಗೋಪಾಲ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಕೂಡ. ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತೆ. ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರ್ವ ಕಂಪ್ಲೀಟ್ ಆಗಿ ಫಿನಿಶ್. ಡಿಕೆ ಶಿವಕುಮಾರ್ ಯುಗ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದೇ ವಾರ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಮುಖ್ಯಮಂತ್ರಿ ಪಟ್ಟಕ್ಕೇರಲಿದ್ದಾರೆ ಡಿಸಿಎಂ. ಈಗ ಡಿಸಿಎಂ ಸ್ಥಾನಕ್ಕೆ 4 ಜನರನ್ನ ನೇಮಕ ಮಾಡಲಾಗುತ್ತೆ. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ವೇಣುಗೋಪಾಲ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ ನಂತರ ಮಾತುಕತೆ, ಚರ್ಚೆ, ಸಭೆಯನ್ನ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದಾದ ನಂತರ ಫೈನಲೈಸ್ ಆದಂತಹ ನಿರ್ಧಾರ ಹೊರಬೀಳುತ್ತೆ. ಡಿಕೆ ಶಿವಕುಮಾರ್ ಯುಗಾರಂಭ ಆಗೋದು ಪಕ್ಕ. ಕರುನಾಡಲ್ಲಿ ಡಿಕೆಶಿ ಯುಗ ಆರಂಭ ಆಗ್ತಾ ಇದೆ. ಎಂಬಿ ಪಾಟೀಲ್ ಲಿಂಗಾಯತ ಡಿಸಿಎಂ, ಜಮೀರ್ ಅಹಮದ್ ಮುಸ್ಲಿಂ ಡಿಸಿಎಂ, ಸೊ ಯತೀಂದ್ರ ಸಿದ್ದರಾಮಯ್ಯ ಕುರುಬಾ ಡಿಸಿಎಂ, ಪ್ರಿಯಾಂಕ್ ಖರ್ಗೆ ದಲಿತ ಡಿಸಿಎಂ. ಸೊ ಹೀಗೆ ಪಟ್ಟವನ್ನು ಅಲಂಕರಿಸೋದಕ್ಕೆ ಪ್ಲಾನಿಂಗ್ ಕೂಡ ನಡೆಸಲಾಗ್ತಾ ಇದೆ ಕರ್ನಾಡ್ನಲ್ಲಿ ಅನ್ನುವಂತಹ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ. ಫೈನಲ್ ಆದಂತಹ ಆದೇಶ ಹೊರಬೀಳುವಂಥದ್ದು. ಡಿಕೆ ಶಿವಕುಮಾರ್ ಯುಗಾರಂಭ ಆಗೋದು ಪಕ್ಕ ಅಂತ ಕೂಡ ಮತ್ತೊಂದು ಕಡೆ ಹೇಳಲಾಗ್ತಾ ಇರುವಂಥದ್ದು. ಅಂತೂ ಅವರ ಶ್ರಮ ಆಗಿರ್ಬೋದು, ಪಕ್ಷ ನಿಷ್ಠೆ ಆಗಿರ್ಬೋದು, ಸಾಕಷ್ಟು ದಿನಗಳಿಂದ ಅಂದರೆ ಒಂದಷ್ಟು ಸ್ಟ್ರಾಟಜೀಸನ್ನ ಪ್ಲೇ ಮಾಡಿಕೊಂಡೇ ಬಂದರು. ಸಿದ್ದರಾಮಯ್ಯ ಒಂದು ಕಡೆ ಎಷ್ಟೇ ಒಂದು ರಣತಂತ್ರವನ್ನು ರೂಪಿಸಿದ್ರೂ ಕೂಡ ಅದಕ್ಕೆ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಹೆಣಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ಗೆ ಪಕ್ಕಾ ಮಾಹಿತಿ ಇತ್ತು. ಆ್ಯಂಡ್ ಎಲ್ಲೂ ಕೂಡ ಬಹಿರಂಗವಾಗಿ ಅವರು ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡೋದಾಗಲಿ ಅದು ಯಾವುದನ್ನು ಮಾಡ್ತಾ ಇರಲಿಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಬಣದ ಶಾಸಕರು ನೇರವಾಗಿ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಡಿಕೆಶಿ ಬಣದ ಶಾಸಕರಿಗೆ ಇವರು ಸೂಚನೆಯನ್ನ ಕೊಡ್ತಾ ಇದ್ರು, ಯಾರು ಕೂಡ ಇಲ್ಲೂ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಡಬಾರದು, ಏನು ಮಾತನಾಡಬಾರದು ಅಂತ ಹೇಳ್ಬಿಟ್ಟು. ಹೈಕಮಾಂಡ್ ಏನು ಫೈನಲೈಸ್ ನಿರ್ಧಾರ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಾನೆ ಹೇಳಬೇಕು, ಬೆಂಬಲವನ್ನು ಸೂಚಿಸುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಹೈಕಮಾಂಡ್ ಒಂದು ಒಲಿದ್ರೆ ಸಾಕು ಅಂತ. ಅದೇ ರೀತಿಯಾಗಿ ಇವಾಗ ಸಿದ್ದರಾಮಯ್ಯನವರು ಕೂಡ ಒಂದು ಮಾತು ಹೇಳ್ತಿದ್ರು, ನನಗೆ ಶಾಸಕರ ಬೆಂಬಲ ಜಾಸ್ತಿ ಇದೆ, ನನ್ನ ಹತ್ರ ಸಂಖ್ಯಾಬಲ ಜಾಸ್ತಿ ಇದೆ, ನನ್ನನ್ನೇನಾದರೂ ಪಕ್ಷದಿಂದ ಕೆಳಗಿಳಿಸಿದ್ರೆ ಕಂಪ್ಲೀಟ್ ಆಗಿ ಅಹಿಂದ ಮತಗಳು ಉಲ್ಟಾ ಹೊಡೆಯುವಂತಹ ಸಾಧ್ಯತೆಗಳಿರುತ್ತೆ, ಎಲೆಕ್ಷನ್ಗೆ ಸಮಸ್ಯೆ ಆಗುತ್ತೆ. ಈ ರೀತಿಯಾಗಿ ಒಂದು ರೀತಿ ಹೈಕಮಾಂಡ್ಗೆ ಭಯ ಹುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರೇನೋ ಒಂದು ಕಡೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಡಿಕೆಶಿ ಅದು ಯಾವುದನ್ನು ಮಾಡದೆ ಯಾವ ರೀತಿಯಾಗಿ ತಮ್ಮ ಗೇಮ್ ಪ್ಲಾನ್ ಅನ್ನ ಮಾಡಬೇಕೋ ಆ ರೀತಿಯಾಗಿ ಮಾಡಿ ಫೈನಲ್ ಆಗಿ ತಮ್ಮ ನಿಷ್ಠೆ, ಪಕ್ಷಕ್ಕಾಗಿ ದುಡಿದಿರುವಂತಹ ಒಂದಷ್ಟು ನಿಷ್ಠೆಯ ಕೆಲಸಗಳನ್ನ ಮತ್ತೆ ಪಕ್ಷಕ್ಕಾಗಿ ನಾನು ಜೈಲಿಗೆ ಹೋಗಿ ಬಂದೆ ಅನ್ನುವಂಥದ್ದನ್ನ ಒತ್ತಿ ಹೇಳ್ತಾನೆ. ಈಗ ಪಟ್ಟವನ್ನ ಅಲಂಕರಿಸೋದಕ್ಕೆ ಕನಕಪುರದ ಬಂಡೆ ಸಜ್ಜಾಗಿದ್ದಾರೆ.